ನಮ್ಮ ಉಳ್ಳಾಲ ಕ್ಷೇತ್ರದ ಅಭಿವೃದ್ಧಿಯ ನೇತಾರ. ಅದೇ ರೀತಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಅವರು ನಮಗೆ ಈಗಾಗಲೇ ಈ ಸಾಲ ಈ ಆವರಣಕ್ಕೆ ಹಲವಾರು ಕೋಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಹೊಸದಾಗಿ ನಿರ್ಮಿಸಿದಂತಹ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನ ಉದ್ಘಾಟನವನ್ನು ನಿರ್ವಹಿಸಲಿದ್ದಾರೆ. ನಮ್ಮ ಕ್ಷೇತ್ರ ಬಡಬಗೆ ಬಂದು ಬೆಳಗಿಮ್ಮಯ ಸೂತ್ರ ಆರಾಧಿಸುರಾಜನಿಕರೆ ಬರಲಿ ಭೇದವ ತೋರಿಲ್ಲ, ನೀವು ಭೇದ ತೋರಿಲ್ಲ. ಕಿರಿಯರೇ ಇರಲಿ ಹಿರಿಯರೇ ಬರಲಿ ದರ್ಪವ ಮಾಡಿಲ್ಲ, ನೀವು ದರ್ಪ ಮಾಡಿಲ್ಲ. ತೀರಿಸೋಕೆ ನಮ್ಮಿಂದಾಗಲ್ಲ ಬಡವರ ಬಂದು. ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಅವರಿಂದಲೂ ಕೂಡ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ನಡೀತಾ ಇದೆ. ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ದೇಳಕಟ್ಟೆ ಮಂಗಳೂರು ಇವರಿಂದ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮ. ಅದಕ್ಕೆ ನಾನು ಎಲ್ಲ ಕ್ಲಬ್ಬಿನವ್ರಿಗೆ ಹೇಳಿದಿಷ್ಟೇ, ನೀವೊಂದು ಮ್ಯಾಚ್ ಕ್ರಿಕೆಟ್ ಮಾಡುವಾಗ ಎಷ್ಟು ಗೌಜಿ, ಎಷ್ಟು ಗಮ್ಮತ್ತು, ಎಷ್ಟು ಹೋರಾಟ, ಅದರಲ್ಲಿ ಲೈಟಿಂಗ್ ಏನು, ಪಟಾಕಿ ಏನು, ಭಯಂಕರ, ಎಷ್ಟು ಲಕ್ಷ, ಮತ್ತು 1 ಲಕ್ಷ 2 ಲಕ್ಷ ರೂಪಾಯಿಯ ಪ್ರೈಸ್ ಇಟ್ಟುಕೊಂಡು ನಿಮ್ಮ ಈ ಒಂದು ಕ್ರಿಕೆಟ್ ಆಟವನ್ನು ನೀವು ನಡೆಸ್ತೀರಿ. ನೀವು ನಡೆಸಬೇಡಿ ಅಂತ ಹೇಳೋದಿಲ್ಲ, ಅಷ್ಟು ನೀವೇನು ಕೊಡ್ಬಿಡಿ. ವರ್ಲ್ಡ್ ಕಪ್ ಎಲ್ಲ ಇದು ಇಲ್ಲಿ ಸಲ್ಲೆ ಮಟ್ಟದಲ್ಲಿ ಆಡುವಂಥದ್ದು, ಅದನ್ನೆಲ್ಲ ಫೀಸ್ ಆದಷ್ಟು ಪ್ರೈಸ್ ಎಲ್ಲ ಕಡಿಮೆ ಮಾಡಿ, ಖರ್ಚೆಲ್ಲ ಕಡಿಮೆ ಮಾಡಿ, ಸಾಂಕೇತಿಕವಾದ ಪ್ರೈಸ್ ಇಟ್ಟು ಆ ಉಳಿದ ದುಡ್ಡನ್ನೆಲ್ಲ ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಟ್ಟರೆ ಅದು ಯಾವ ಕೂಡ ತಗೊಂಡು ಹೋಗೋದಿಲ್ಲ, ಅಧ್ಯಕ್ಷರಾಗಿ ತಗೊಂಡು ಸಾಧ್ಯವಿಲ್ಲ. ಪರೋಕ್ಷವಾಗಿ ಇಲ್ಲಿ ಕಲಿಯುವಂಥ ನಿಮ್ಮ ಊರಿನ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಣ್ಣ ತಮ್ಮಂದರಿಗೆ, ನಿಮ್ಮ ಸೋದರ ಮಕ್ಕಳಿಗೆ ಅಲ್ಲಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕೆ ಆ ರೀತಿಯ ಈ ಶಾಲೆ ನಮ್ಮ ಶಾಲೆ ಎಂಬ ಅಭಿಮಾನ ಈ ಪ್ರತಿಯೊಂದು ಗ್ರಾಮಸ್ಥರ ಮನಸ್ಸಿಗೆ ಇವತ್ತು ಬರಬೇಕು. ಈ ಶಾಲೆ ನಮ್ಮ ಶಾಲೆ ಅಂತೇಳಿ ಪ್ರತಿಯೊಂದು ಹೆತ್ತವರ ಗಮನಕ್ಕೆ ಒಂದು ಬಂದು ಅವ್ರಿಗೆ ಅಭಿಮಾನಕ್ಕೆ ಬರುವಂತಹ ಅವಕಾಶ ಇವತ್ತು ಆಗಬೇಕು. ಪ್ರತಿಯೊಂದು ಹೆತ್ತವರು ತಾಯಂದಿರು ಈ ಒಂದು ಶಾಲೆ ನನ್ನ ಮಗ ಕಲಿಯುವಂಥ ಶಾಲೆ ಅದು ನಮ್ಮ ಶಾಲೆ ಅಂತ ಎನಿಸಿಕೊಂಡು ಶಿಕ್ಷಕ ವರ್ಗದವರಿಗೆ, ಶಾಲಾ ಸಮಿತಿಗೆ ಆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಾಗ ಅದು ಪರೋಕ್ಷವಾಗಿ ಅವರ ಮಕ್ಕಳ ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಆಗ್ತದೆ.